ಹಲೋ, ಯಾರಿದು? ನನ್ನ ಫ್ರೆಂಡ್ ಕಮಲಾ ಅಂತ, ನಮ್ಮ ಯಜಮಾನ್ರು. ನಮಸ್ಕಾರ. ನೋಡೋದಕ್ಕೆ ಒಳ್ಳೆ ಗುಂಡಿಗೆ ಗೊಲ್ರಳ್ಳಿ ಗುಂಡಮ್ಮ ತರ ಇದೆಯಾ? ಆದ್ರೆ ಇವಳ ಹಸ್ತಗುಣ ತುಂಬಾ ಚೆನ್ನಾಗಿದೆಯಪ್ಪ. ಗಿಣಿ ಶಾಸ್ತ್ರ ಹೇಳ್ತಾಳ? ಗಿಣಿಯಲ್ಲಿ ಇವಳೇ ಗಿಣಿ. ಇವಳು ಮನಸ್ಸು ಮಾಡಿದ್ರೆ ನಮ್ಮೆಲ್ಲರ ಅದೃಷ್ಟ ಕುಲಾಯಿಸುತ್ತೆ. ಹಾಗಾದ್ರೆ ನನ್ ಕೈ ನೋಡಿ ಹೇಳು. 3 ಮಕ್ಕಳ ತಾಯಿ. ನನ್ಗಿನ್ನೂ 1 ಮಗನೂ ಆಗಿಲ್ಲ. ನೀವ್ ಮನ್ಸ್ ಮಾಡಿದ್ರೆ ಆಗುತ್ತಪ್ಪ, ಆಗಿಲ್ಲ ಅಂದ್ರೆ ಆ ಯೋಚನೆನ ನನಗ್ ಬಿಟ್ಬಿಡಿ. ಚಂಪಾ, ಡೋಂಟ್ ಟಾಕ್ ರಬಿಶ್. ನೀವು ಮನ್ಸ್ ಮಾಡ್ಲಿಲ್ಲ, ನಾನು ಮನ್ಸ್ ಮಾಡ್ಲಿಲ್ಲ ಅಂದ್ರೆ ಈ ವಂಶ ಬೆಳೆಯೋದ್ ಹೇಗ್ರಿ? ಚಂಪಾ, ನೀನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡ. ಈ ವಂಶ ಬೆಳೆಸೋದಕ್ಕೆ ಅಂತ ನಾನಿದ್ದೀನಿ. ಕಮಲಾ ಅವ್ರೆ, ನನ್ನ ಭವಿಷ್ಯ ಹೇಳ್ರಿ. ಇವಳ ಹಸ್ತ ನೋಡಿ ಹೇಳೋದ್ ಕಮ್ಮಿನಪ್ಪ. ಇವಳು ಚಟೀರ್ ಶಾಸ್ತ್ರದಲ್ಲಿ ಎಕ್ಸ್ಪರ್ಟ್. ಏನಿದೆ ಚಟೀರ್ ಶಾಸ್ತ್ರ? ಯಾರಾದ್ರೂ ಮನ್ಸಲ್ಲಿ ಏನಾದ್ರೂ ಆಸೆ ಇಟ್ಕೊಂಡು ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತ್ಕೋಬೇಕು. ನಾನು ಅವ್ರ ಕೆನ್ನೆಗೆ ಹೊಡಿತೀನಿ, ಅವ್ರ ಆಸೆ ಕಲಿಸುತ್ತೆ. ಕಮಲಾ, ನಮ್ಮ ಯಜಮಾನ್ರು ಇಂಟರ್ವ್ಯೂಗೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನಿನ್ ಕೈಯಿಂದ ಅವ್ರ ಕೆನ್ನೆಗೆ ಬಾರಿಸಿ ಕಳಿಸ್ತೀನಿ. ಕಮಲಾ, ನಮ್ಮ ಯಜಮಾನ್ರು ಇಂಟರ್ವ್ಯೂಗೆ ಹೋಗಕ್ ರೆಡಿ ಆಗಿದ್ದಾರೆ. ಹೌದಾ? ಸ್ವಲ್ಪ ಈ ಕಡೆ ಬನ್ನಿ. ಪೂರ್ವಕ್ ಮುಖ ಮಾಡ್ಕೊಂಡು ನಿಂತ್ಕೊಳ್ಳಿ. ಪಲ್ಲು, ಯು ಡೋಂಟ್ ವರಿ. ಅವ್ರು ನನ್ನ ಕೈಲಿ ಹೊಡ್ಸ್ಕೊಂಡು ಹೋದ್ರಲ್ಲ, ಇನ್ನವ್ರಿಗೆ ಅದೃಷ್ಟ ಕುಲಾಯಿಸ್ದಾಗೆ. ಇದೆಲ್ಲ ನಿಜಾನ ಅಂತ ಕೇಳ್ತೀಯಲ್ಲ? ನಮ್ ಕಮಲನ ವಿಷಯ ನಿಂಗೆ ಇನ್ನೂ ಗೊತ್ತಿಲ್ಲ. ಮೊನ್ನೆ ಒಬ್ಬ MLA ಹೊಡೆದಿದ್ಲು. ಅವ್ನ್ ಮಾರನೇ ದಿನನೇ ಅರೆಸ್ಟ್ ಆಗ್ಬಿಟ್ನೆ. ಮಿನಿಸ್ಟರ್ ಅದ. ಮೊನ್ನೆ ಒಬ್ಬ ಕಾರ್ಪೊರೇಟ್ ಹೊಡೆದಿದ್ದು. ಅವ್ನ್ ಮಾರನೇ ದಿನನೇ ಮೇಯರ್ ಆಗೋದ. ಅಂದ್ರೆ ಇವ್ರ ಕೈನಲ್ಲಿ ಹೊಡ್ಸ್ಕೊಂಡವ್ರಿಗೆ ಎಲ್ಲರಿಗೂ ಒಳ್ಳೇದಾಗತ್ತೆ ಅಂತ. ಅಣ್ಣ, ನೀನು ಹೊಡೆಸ್ಕೋ. ಅದಕ್ಕೆ ನಿನಗೆ ಒಲಿದ್ರು ಒಲಿಬಹುದು. ಗೊತ್ತಾನೆ ನಾನು ಯಾರು ಅಂತ. ಗಂಡಿಗಲಿ ವಂಶದ ಕಟ್ಟ ಕಡೆಯ ತುಂಡು ಪಾಂಡುರಂಗ ಗಂಡಿಗಲಿ. ಎಡಗೈ ಎತ್ತಿದ್ರೆ ವೀರ ಕೇಸರಿ, ಬಲಗೈ ಎತ್ತಿದ್ರೆ ವೀರ ಮದಕರೆ. ನನಗೆ ವಾರದ ಅಭ್ಯಾಸ ಇದೆಯೇ ಹೊರತು ಮಾಡ್ಕೊಂಡ ಅಭ್ಯಾಸ ಇಲ್ಲ. ಕಮಲಾ, ನನ್ ಮನ್ಸಲ್ಲಿ ಒಂದು ಆಸೆ ಇದೆ. ಅದು ಈಡೇರುತ್ತಾ? ಹೊಡ್ಸ್ಕೊಂಡು ನೋಡು, ಗೊತ್ತಾಗತ್ತೆ. ಸರಿ, ಹಾಗಾದ್ರೆ ಕೊಡಿ. ಸತ್ಯ ಏನು ಯಜಮಾನ್ರೆ, ನನ್ ಕೈ ಬಿಡ್ಬೇಡಿ. ನಾನೆಲ್ಲ ನಿನ್ ಕೈ ಹಿಡ್ಕೊಂಡಿದ್ದೀನಿ. ಈಗ ಹಿಡ್ಕೊಂಡಿದ್ದೀರಲ್ಲ. ಬರ ಕಡೆ. ಅಭಿ, ದಿಸ್ ಇಸ್ ಟೂ ಮಚ್. ಈ ಮಚ್ಚು ಲಾಂಗನ್ನೆಲ್ಲ ಮನೆ ಒಳಗಡೆ ತರಬೇಡಿ ಅಂತ ನಾನು ನಿಮ್ಗೆ ಆವತ್ತೇ ಹೇಳಿದ್ದೀನಿ ತಾನೆ. ನೀವ್ ಯಾಕೆ ಅವಳ ಕ್ಯಾಚ್ ಮಾಡಿದ್ರಿ? ಅಯ್ಯೋ ಶಿವನೇ, ನಾನ್ ಯಾಕೆ ಅವಳನ್ನ ಕ್ಯಾಚ್ ಮಾಡ್ಲಿ? ಅವ್ಳು ಬಿದ್ಬಿಟ್ರು, ನಾನು ಬಂದು ಹಿಡ್ಕೊಳ್ಳಿಲ್ಲ ಅಂದ್ರೆ ಸೊಂಟನು ಮುರಿದು ಬಿಟ್ಟಿರೋದು. ಆಮೇಲೆ 50,000 ರೂಪಾಯಿ ನನ್ನ ಎದೆ ಮೇಲೆ ಬಂದಿರೋದು. ನಾನೇ ಬಿದ್ದಿದ್ದಲ್ಲ ಯಜಮಾನ್ರೆ. ನನ್ ಮನ್ಸಲ್ಲಿ ಏನಿತ್ತು ಅದೇ ಆಯ್ತು ಅಷ್ಟೇ. ಏನಿತ್ತು ನಿನ್ ಮನ್ಸಲ್ಲಿ? ನಾನ್ ಬೀಳುವಾಗ ನಮ್ ಯಜಮಾನ್ರು ಬಂದು ಹಿಡ್ಕೋತಾರೆ ಅಂತ. ಕೆನ್ನೆಗೆ ಓಡಿಸ್ಕೊಂಡ್ರೆ ಅದೃಷ್ಟ ಕೆಲಸ ಸಿಗತ್ತೆ ಅಂತ ಪಲ್ಲು ಫ್ರೆಂಡ್ ಹೇಳಿದ್ಲು. ಆದ್ರೆ ಹೋಗಿದ್ದ ಇಂಟ್ರೂನು ಕಿತ್ಕೊಂಡು ಬಿದ್ದೋಯ್ತು. ಈಗ ಕೆಲಸ ಇಲ್ಲದೆ ಮನೆಗೆ ಹೋದ್ರೆ ಪಲ್ಲು ಇನ್ನೊಂದು ಕೆನ್ನೆಗೂ ಹೊಡೆದು ಬಿಡ್ತಾಳೆ. ಏನ್ ಹರ್ಮನಪ್ಪ ನಾನು. ಅಲ್ಲ, ನನಗೊಬ್ಬ ಶಿಷ್ಯ ಸಿಗೋದು ಬೇಡವೆ? ಒಂದು ಶಿಷ್ಯರಲ್ಲ, ಒಂದೇ ದಿವಸಕ್ಕೆ ರೇಟ್ ಹೇಳ್ಬಿಡ್ತಾರೆ. ನಾನೇನು ಅವ್ರಿಗೆ ಮೃದಂಗ ಪಾಸ್ ಅಂತ ಹೇಳ್ತೀನ, ತಾಳ ಹಾಕು ಅಂತ ಹೇಳ್ತೀನ, ಅಥವಾ ಶ್ರುತಿ ಹಿಡಿ ಅಂತ ಹೇಳ್ತೀನಿ? ಏನು ಬೇಡ, ಏನಪ್ಪ ನನ್ನ ಸಂಗೀತ ಕೇಳಿ ನಿಮ್ಮ ಅಭಿಪ್ರಾಯ ತಿಳಿಸು ಅಂತ ಹೇಳ್ತೀನಿ. ಆದ್ರೂ ಇಲ್ಲ. ಹೆಸರು ನೋಡಿದ್ರೆ ಸಂಗೀತ ಸಾಮ್ರಾಟ್ ಪದ್ಮರಾಜ ರಾಜ. ಯಾರಲ್ಲಂದ್ರೆ ಏನಪ್ಪಣೆ ಅಂತ ಕೇಳಕ್ಕೂ ಒಬ್ರು ಇಲ್ಲ. ಏನ್ ಆಚಾರ ಗುರುವರೆಲ್ಲ ಬರೀ ನಮಸ್ಕಾರ ಮಾಡೋದೇ ಆಗೋದು. ಒಬ್ಬ ಶಿಷ್ಯನು ಸಿಗ್ತಾ ಇಲ್ಲ ನನಗೆ. ಗುರುಗಳೇ, ನಾನು ನಿಮ್ಮ ಶಿಷ್ಯನಾಗಿ ಇರ್ಬೇಕು ಅಂತಾನೆ ಬಂದಿದ್ದೀನಿ. ಶಾಸನ ಮಾಡಿಕೋ ಎನ್ನ ನಾಮದ ರಮಣ, ಶಾಸನ ಮಾಡಿಕೋ ಎನ್ನ. ಅಯ್ಯೋ ನೋಡು, ಈ ಸಂಗೀತ ಸಾಮ್ರಾಟ್ ಪದ್ಮರಾಜ ಹಾಡಿದರೆ ಹಣಸಿನ ಹಣ್ಣು ಆಲಾಪನೆ ಮಾಡಿದ್ರೆ ಆಂಬುಡೆ. ನನಗೆ ಎರಡೂ ಇಷ್ಟ. ಹೌದಾ? ಇನ್ಯಾಕ್ ತಡ ನಡಿ. ನಮಸ್ಕಾರ ಮಾಡಯ್ಯ. ಅಲ್ಲಲ್ಲ, ನನ್ನ ಕಾಲ ನಮಸ್ಕಾರ ಮಾಡಯ್ಯ. ಗೇಟ್ ಹತ್ರನೇ ಸಾಷ್ಟಾಂಗ ಬಿದ್ನಲ್ಲ. ಇನ್ನೊಂದ್ಸರಿ ನಮಸ್ಕಾರ ಮಾಡಿದ್ರೆ ನಿಮ್ಮ ಅಪ್ಪನ ಮನೆ ಗಂಟೆನ ಹೋಗುತ್ತೆ. ದೀರ್ಘಾಯುಷ್ಮಾನ್ ಭವ. ವೆರಿ ಗುಡ್. ಈಗ ನಾನು ನಿನಗೆ ಒಂದು ಪ್ರಶ್ನೆ ಕೇಳ್ತೀನಿ. ಸಂಗೀತ ಅಂದರೆ ಏನು? ಈ ಪ್ರಕೃತಿನೇ ಸಂಗೀತ. ನಿಮ್ಮ ಮಗು ಅಳತ್ತಲ್ಲ, ನಮ್ಮ ಮಕ್ಕಳಿಲ್ಲ, ಅದು ಸಂಗೀತ. ಗಾಳಿ ಬುಸ್ ಬುಸ್ ಅಂತ ಬೀಸುತ್ತಲ್ಲ, ಅದು ಸಂಗೀತ. ಮದುವೆ ಆದ ಹೊಸದ್ರಲ್ಲಿ ಹೆಂಡತಿ ಹತ್ತಿರ ಹತ್ತಿರ ಬಾ ಅಂತ ಕರೀತಾಳಲ್ಲ, ಅದು ಸಂಗೀತ. ಮೆಟ್ರೋ ರೈಲು ಚುಕು ಬುಕ್ಕು ಅಂತ ಓಡುತ್ತಲ್ಲ, ಅದು ಸಂಗೀತ.
ಈಗಿನ ಕಾಲಕ್ಕೆ ಸರಿಯಾಗಿದೆಯಾ ನೀನು? ಇನ್ನು ಮುಂದೆ ನೀನೇ ನನ್ನ ಪಟ್ಟ ಶಿಷ್ಯ. ಈಗ ನಾನೊಂದು ರಾಗ ಹಾಡ್ತೀನಿ, ಅದು ಯಾವ ರಾಗ ಅಂತ ನೀನು ಅಭಿಪ್ರಾಯ ತಿಳಿಸ್ಬೇಕು. ಸುಮ್ಮನೆ ತಿಳಿಸ್ಬೇಡಪ್ಪ, ತಿಂಗಳಿಗೆ ಒಂದಷ್ಟು ಸಂಬಳ ಕೊಡ್ತೀನಿ ನಿನಗೆ. ಹಾಗಿದ್ರೆ ಹಾಡಿ ಹಾಡಿ. ಮೊದಲು ಕಿಟಿಕಿ ಬಾಗಿಲು ಹಾಕಪ್ಪ. ಗುರುಗಳೇ, ತಾವು ಕಿಟಕಿ ಹಾಕ್ಸಿದ್ದೆ ಯಾಕೆ? ಯಾಕೆ ಅಂದ್ರೆ ನನ್ನ ಶುದ್ಧವಾದ ಸಂಗೀತ ಕಿಟಕಿ ಸಂದಿಯಿಂದ ನುಸುಳಿ ಹೋಗಬಾರದು ಅಂತ. ಮತ್ತೆ ಬಾಗ್ಲ ಹಾಕ್ಸಿದ್ದೆ ಯಾಕೆ? ನನ್ನ ಸಂಗೀತ ಕೇಳಿ ನೀನು ಓಡ್ ಹೋಗ್ಬಾರ್ದು ಅಂತ. ಗುರುಗಳೇ, ಹೇಗಿತ್ತು ನನ್ನ ಸಂಗೀತ? ಹೇಗಿತ್ತಯ್ಯ? ಗುರುಗಳೇ, ಅದ್ಭುತ ಅದ್ಭುತ. ತಮ್ಮಂತವ್ರು ಭಾರತದ ಮೇಲೆ ಭಾರ ಹಾಕೊಂಡು ಇರಬಾರ್ದು. ಅಂದ್ರೆ ಕುಬೇರ್ನ ಆಸ್ಥಾನಕ್ಕೆ ಹೋಗಿ, ಸ್ವರ್ಗಲೋಕಕ್ಕೆ ಹೋಗಿ, ಅಲ್ಲಿರೋ ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮಿಯರ ಮುಂದೆ ತಮ್ಮ ಈ ಸಂಗೀತ ಕಚೇರಿ ನಡೆಸಿದ್ರೆ ತಮಗೂ ಹಾಗೂ ತಮ್ಮ ಈ ಪೆಟ್ಟಿಗೆಗೂ ಒಂದು ಬೆಲೆ ಬರುತ್ತೆ. ಶಬಾಷ್! ನಾನು ನಿನ್ನಂತ ಶಿಷ್ಯನ್ನೇ ಹುಡುಕ್ತಾ ಇದ್ದೆ. 2050ನೇ ಇಸ್ವಿಗೆ ನಾನು ಎಲ್ಲಿರ್ತೀನಿ ಗೊತ್ತಾ? ನಿಮ್ಮ ಲೆವೆಲ್ಗೆ ಯಾವನು ಬರೋಕ್ಕಾಗಲ್ಲ, ಅಷ್ಟು ಮೇಲಿರ್ತೀರ. ನಮ್ಮ ಕರ್ನಾಟಕಕ್ಕೆ 3ನೇ ಭಾರತ ರತ್ನ ಪ್ರಶಸ್ತಿ ಸಿಗೋದಾದ್ರೆ ಅದು ನಿಮ್ಮಿಂದಾನೆ. ನಿನ್ನ ಕೆಲಸ ಖಾಯಂ ಆಯ್ತು. ನಿನ್ನ ಕೆಲಸ ಇಷ್ಟೇ, ನಾನು ಸಂಗೀತ ಹಾಡೋದಾಗಲಿಲ್ಲ, ನಿನ್ನ ಅಭಿಪ್ರಾಯ ತಿಳಿಸ್ಬೇಕು ಅಷ್ಟೇ. ತಿಂಗಳಿಗೆ ನಿನಗೆ 20,000 ರೂಪಾಯಿ ಸಂಬಳ. ತಗೋ, ಇದು 5,000 ರೂಪಾಯಿ ಅಡ್ವಾನ್ಸು. ಆಮೇಲೆ ನಿನ್ನ ಅಡ್ರೆಸ್, ಫೋನ್ ನಂಬರ್ ಎಲ್ಲ ಬರ್ದು ಕೊಟ್ಟು ಹೋಗು. ನೀವು ಬರೆಯೋದು ಯಾಕೆ? ನನ್ನ ಕಾರ್ಡೇ ಇದೆ, ತಗೊಳ್ಳಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನೋಡು, ನಾನು ತುಂಬಾ ಶಿಸ್ತಿನ ಮನುಷ್ಯ. ನಾಳೆ ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಇಲ್ಲಿದ್ದು ಬಿಡ್ಬೇಕು. ತಿಂಡಿ ಕಾಫಿ ವ್ಯವಸ್ಥೆ ಮಾಡಿದ್ರೆ ನಾನು 8 ಗಂಟೆಗೆ ಇಲ್ಲಿ ಇರ್ತೀನಿ. ಆಯ್ತಪ್ಪ, ನಾನು ತಿಂದು ಮಿಕ್ಕಿದ್ದನ್ನ ಇಟ್ಟಿರ್ತೀನಿ, ತಿನ್ಕೊಂಡು ಹೋಗು. ಪಾಪ ಬಿಟ್ಲ ಇಂಟರ್ವ್ಯೂಗೆ ಅಂತ ಹೋದವನು ಇನ್ನ ಬಂದೇ ಇಲ್ಲ ಅತ್ತೆ. ಫೇಲ್ ಆಗಿರ್ಬೇಕು, ಮನೆಗೆ ಬರೋದಕ್ಕೆ ಮುಖ ಎಲ್ಲಿದೆ? ಚಾನ್ಸೇ ಇಲ್ಲ. ನನ್ ಕೈಲಿ ಹೊಡ್ಸ್ಕೊಂಡು ಹೋಗಿದ್ದಾನೆ ಅಂದ್ಮೇಲೆ ಅವನಿಗೆ ಕೆಲಸ ಸಿಕ್ಕಿರತ್ತೆ. ಅಷ್ಟು ಗ್ಯಾರಂಟಿ ಆಗಿ ಹೇಗೆ ಹೇಳ್ತೀಯಮ್ಮ? ಹೌದು ಅತ್ತೆ, ನಾವ್ ಮನ್ಸಲ್ಲಿ ಏನಾದ್ರೂ ಅನ್ಕೊಂಡು ಇವ್ರ ಕೈಲಿ ಹೊಡಿಸ್ಕೊಂಡ್ರೆ ಅದ್ ನಿಜ ಆಗುತ್ತೆ. ಒಬ್ಬ ಹುಡುಗ ನನ್ನ ಹತ್ರ ಬಂದ್ಬಿಟ್ಟು 4 ವರ್ಷದಿಂದ ಕೆಲ್ಸಕ್ಕೆ ಟ್ರೈ ಮಾಡ್ತಿದ್ದೀನಿ, ನನ್ ಕೆಲ್ಸನೇ ಸಿಕ್ಕಿಲ್ಲ ಅಂತ ಹೇಳ್ದ. ಅವನನ್ನ ಪೂರ್ವಕ್ಕೆ ತಿರುಗಿಸಿ 1 ಹೊಡೆದೆ ನೋಡಿ. ಹಂಗೆ ಪೂರ್ವ ದಿಕ್ಕಿನಲ್ಲೇ ಶೆಡ್ ಆಗ್ಬಿಟ್ಟಿರ್ಬೇಕು. ಕರೆಕ್ಟ್, ಪೂನಾನಲ್ಲಿ ಎಂಜಿನಿಯರ್ ಆದ. ಅಳಿಯಂಗಿಲೆ, ಯಾವ ಕೋತಿ ಕಚ್ಕೊಂತ ಕುಣಿತಾ ಇದ್ದೀನಿ? ಅತ್ತೆ ಅವ್ರೆ, ಮೊದಲು ನನ್ನ ಜೊತೆ ಸ್ಟೆಪ್ ಹಾಕಿ ಆಮೇಲೆ ಹೇಳ್ತೀನಿ. ನಮ್ಮ ಅಮ್ಮನ್ನೇ ನಿಮ್ ಜೊತೆ ಡಾನ್ಸ್ ಮಾಡಕ್ ಕರಿತೀಯ? ಇದುವರೆಗೂ ನಾನೇ ಕರೆದಿಲ್ಲ. ಕಮಲ ಕಮಲ, ನೀನಾದ್ರೂ ನನ್ನ ಜೊತೆ ಸ್ಟೆಪ್ ಹಾಕು. ವಿಘ್ನ, ಏನಾಯ್ತು ಅಂತ ಹೇಳೋ? ನನಗೆ ಕೆಲಸ ಸಿಕ್ಬಿಡ್ತು. ನೋಡಿದ್ರಾ, ನನ್ನ ಹತ್ರ ಒದೆ ತಿನ್ನಕ್ಕೆ ಅವ್ನಿಗೆ ಕೆಲಸ ಸಿಕ್ಕಿದ್ದ. ಎಲ್ಲಿ ಕೆಲಸ ಸಿಕ್ತಪ್ಪ? ಅತ್ತೆಯವ್ರೆ, ಒಬ್ಬ ಸಂಗೀತಗಾರರ ಹತ್ರ ನನಗೆ ಕೆಲಸ, ತಿಂಗಳಿಗೆ 20,000 ರೂಪಾಯಿ ಸಂಬಳ, ಅಡ್ವಾನ್ಸ್ ಅಂತ 5,000 ರೂಪಾಯಿ ಕೊಟ್ಟಿದ್ದಾರೆ. ಅಂದ್ರೆ ಈ ಸಂಗೀತಗಾರರ ಹತ್ರ ತಮ್ಮದೇನ್ ಕೆಲಸನೋ? ಅವ್ರು ಹಾರ್ಮೋನಿಯಂ ಹಿಡಿದಿರೋ ಧೂಳನ್ನ ಒರ್ಸೋದೆ. ಬಾವ, ಅವ್ರು ಹಾಡೋ ಹಾಡುಗಳನ್ನ ಕೇಳಿ ನಾನು ವಿಮರ್ಶೆ ಮಾಡಿದ್ರೆ ಸಾಕು. ಇದೇ ಖುಷಿಗೆ ಎಲ್ಲರಿಗೂ ಸ್ವೀಟ್ ಕೊಡ. ಪಲ್ಲು ಎಲ್ಲಿ? ರೂಮಲ್ಲಿ ಇದ್ದಾಳೆ. ಮೊದ್ಲು ಅವಳಿಗೆ ಕೊಡ್ತೀನಿ, ಮಿಕ್ಕ್ರೆ ನಿಮ್ಗೆಲ್ಲ ಕೊಡ್ತೀನಿ. ಶಿಷ್ಯ, ಗುರುಗಳೇ, ಸಂಗೀತ ಪ್ರಾರಂಭ ಮಾಡಕ್ ಮೊದಲು ನೀನು ಈ ಅಗ್ರಿಮೆಂಟ್ಗೆ ರುಜು ಹಾಕಬೇಕು. ಏನಂತ ಬರ್ದಿದೆ ಗುರುಗಳೇ? ನೀನೇ ಓದಿ ಗುರುಗಳೇ. ನಾನು ನನ್ನ ಕಿವಿಯನ್ನ 1 ವರ್ಷದ ಕಾಲ ಇವರ ಹತ್ತಿರ ಅಡ ಇಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಾನು ಇವರನ್ನ ಬಿಟ್ಟು ಹೋಗುವುದಿಲ್ಲ. ಇವರು ಯಾವುದೇ ಹಾಡುಗಳನ್ನ ಹಾಡಿದರೂ ನಾನು ಆ ಹಾಡುಗಳನ್ನ ಕೇಳಿಸಿಕೊಂಡು ಅದರ ಬಗ್ಗೆ ವಿಮರ್ಶೆಯನ್ನ ಮಾಡುತ್ತೇನೆ. ತಿಂಗಳಿಗೆ 20,000 ಸಂಬಳ. ಇಷ್ಟೇನಾ ಗುರುಗಳೇ? ವೆರಿ ಗುಡ್ ಶಿಷ್ಯ. ಗುರುಗಳೇ, ಈಗ ನಿನ್ನ ಕೆಲಸ ಖಾಯಮಾಯ್ತು. ಪ್ರಾರಂಭ ಮಾಡಲಿ ಸಂಗೀತನ? ಮಾಡಿ ಮಾಡಿ. ಸರಸ್ವತಿ, ಹತ್ತಿ ಬಿಸಾಕು. ನನ್ನ ಸಂಗೀತ ನಿನ್ನ ಕಿವಿಗೆ ತೂರಿ
ಮೆದುಳಿಗೆ ಸೇರಿ ಕಲಕ ಮಿಕ್ಸ್ ಆಗಿ ಬ್ರಹ್ಮಾನಂದ ಉಂಟಾಗಬೇಕು. ಹಾಗಾದ್ರೆ ಹತ್ಯೆ ಹಾಕ್ಬಾರ್ದು. ಸಂಗೀತ ವಿದ್ವಾಂಸರೇ ಅಲ್ಲ, ಸಂಗೀತ ವಿದ್ವಾಂಸರೇ, ನೀವು ಯಾವಾಗ್ಲೂ ಹಾಡ್ತಾನೆ ಇರ್ತೀರಲ್ಲ, ನಿಮ್ ಕಿವಿಗೆ ಏನು ಆಗಲ್ವೇ? ನನಗೇನಾಗತ್ತಮ್ಮ, ನನಗೆ ಕರ್ಣಾಮೃತ ಆಗತ್ತೆ. ನಿಮಗ್ ಮಾತ್ರ ಕರುಣಾಮೃತ, ಉಳಿದವ್ರಿಗೆಲ್ಲ ಕಾದ ಸೀಸದ ರಸ. ನಾನು ಸಂಗೀತ ಕೇಳೋದಕ್ಕೂ ಪುಣ್ಯ ಮಾಡಿರ್ಬೇಕು. ಹೌದು, ನಿಮ್ ಸಂಗೀತ ಕೇಳ್ತಾನೆ ನಮ್ ಬಿಟ್ಲ ನಾನಂತ ಬಿದ್ದೋಗ್ಬಿಟ್ನಂತೆ. ಅದು ನನ್ನ ರಾಗದ ರಭಸ ತಡಿಲಾರ್ದೆ ಅವನು ವಿಲವಿಲವಿಲ ಅಂತ ಒದ್ದಾಡಿ ತಲೆ ತಿರುಗಿ ಬಿದ್ದುಬಿಟ್ಟ. ಕೆಲ್ಸ ಕೊಟ್ಟು ಸಂಗೀತಕಾರರು ಮನೆವರೆಗೂ ಹುಡ್ಕೊಂಡ್ ಬಂದ್ರೆ ಏನ್ ಚೆನ್ನಾಗಿರುತ್ತೆ. ಬನ್ನಿ ಮಾತಾಡ್ಸಿ. ಗುರುಗಳೇ, ನಾನ್ ನಿಮ್ಗೆ ಕೈ ಮುಗಿತೀನಿ. ಕಾಲು ಅಯ್ಯೋ, ಎರಡನ್ನೂ ಮುಗಿತೀನ್ರಿ. ಅಡ ಇಟ್ಕೊಂಡಿರೋ ನನ್ನ 2 ಕಿವಿಗಳನ್ನ ವಾಪಸ್ ಕೊಟ್ಬಿಡಿ. ಅಯ್ಯೋ ದಂಟ, ಇದ್ರಲ್ಲಿ ನಿಂದೊಬ್ಬಂದೇ ತಪ್ಪಲ್ಲ, ನಂದೂ ತಪ್ಪಿದೆ. ಪ್ರಾರಂಭದಲ್ಲೇ ನಾನು ಹೆವಿ ರಾಗನ ಬಿಡಬಾರ್ದಾಗಿತ್ತು. ಗುರುಗಳೇ, ನೀವು ಬಿಡ್ತೀರಾ? ಈ ಲೈಟ್ ಆಗಿ ರಾಗ್ಗಳನ್ನ ಬಿಡಿ. ಇವ್ರು ಹಾರ್ಮೋನಿಯಂ ನುಡ್ಸೋದ್ರ ಜೊತೆಗೆ 5% ಕೊಡ್ಕೋತಾರ್ರಿ, ಅದು ಕೇಳಕ್ ಆಗಲ್ಲ. ಸಫಾಯಿ ಅವ್ರೇನು ಸುಮ್ಮನೆ ಬಾಯ್ ಬಿಡ್ಕೋತಾರ? ತಿಂಗಳಿಗೆ 20,000 ರೂಪಾಯಿ ಕೊಟ್ಬಿಟ್ಟು ಬಾಯ್ ಬಿಡ್ಕೋತಾರ. ಅಡ್ವಾನ್ಸ್ ಅಂತ 5,000 ರೂಪಾಯಿ ಕೊಟ್ಟಿಲ್ವೇನಾ? ಕೇಳಿಸ್ಕೊಬೇಕು. ಬಾವಾ, ಬೇಕಿದ್ರ 5,000 ರೂಪಾಯಿ ಅಡ್ವಾನ್ಸ್ ನ ಇವ್ರಿಗೆ ಕೊಟ್ಬಿಡ್ತೀನಿ. ನನಗೆ ಇವ್ರ ಕೆಲಸ ಬೇಡ. ಅಪರೂಪಕ್ಕೆ ಸಿಕ್ಕಿರೋ ಕೆಲ್ಸನ ಯಾರಾದ್ರೂ ಬೇಡ ಅಂತಾರೇನಪ್ಪ. 2 ದಿನ ಕೇಳ್ತಾ ಇದ್ರೆ ಅದೇ ಅಡ್ಜಸ್ಟ್ ಆಗುತ್ತೆ. ಕರೆಕ್ಟ್ ಆಗಿ ಹೇಳಿದೆ ಮಗಳೇ. ಕಮಲಾ, ನಮ್ಮ ಯಜಮಾನ್ರು ಯಾಕೋ ಕೇಳಿಸ್ಕೊಳ್ಳೋ ಸ್ಥಿತಿನಲ್ಲಿಲ್ಲ, ಸ್ವಲ್ಪ ವಿಚಾರಿಸ್ಕೊ. ಬಿಟ್ಲಾ ಒಂಚೂರು ನಿಂತ್ಕೋ, ಮುಖ ಮಾಡಿ. ಈಗ ಹಾಡಿ ಕೇಳಿಸ್ಕೊತಾರೆ. ಇವನ್ ಜೊತೆ ನೀವು ಸಹಿತ ಕೇಳಿಸ್ಕೊಳ್ಳಿ. ಗುರುಗಳೇ, ಇಂಥ ಸಮಯಾವಕಾಶ ಯಾರಿಗೆ ಸಿಕ್ಕುತ್ತೆ? ಬನ್ನಿ ನಮ್ಮ ಪಾಪಿ ಕಿವಿಗಳು ಬಂತ್ರಗಳಲ್ಲಿ ಬನ್ನಿ. ಏನಪ್ಪ ಇದಕ್ಕಿದ್ದಂಗೆ ಸಂಗೀತ ನಿಂತೋಗ್ಬಿಡ್ತು. ಯಾರನ್ನ ಹೊಡೆದರು? ನಿನ್ನ ಸುಮ್ಮನೆ ಬಿಡಲ್ಲ ಅಂತಿದ್ದಾರೋ? ಏನ್ ಮಾಡ್ಬಿಡ್ತೀರಾ ಅಂತ ಕೇಳ್ತಿದ್ದಾನೆ. ಪೊಲೀಸ್ ಸ್ಟೇಷನ್ ಹಾಕಿ ರುಬ್ಬಿಸ್ಬಿಡ್ತಾರಂತೆ. ಶಿಶುಪಾಲ, ಡ್ಯೂಟಿ ಮೇಲೆ ಇರ್ಬೇಕಾರೆ ಹೆಸರು ಕರಿಬೇಡ. ಆಯ್ತು ಬಿಡಪ್ಪ. ಯಾಕ ನಮ್ಮ ಮಳೆಂದ್ರ ತಂದು ಒಳಗಡೆ ಹಾಕಿದ್ಯಾ? ಸುಮ್ನೆ ಒಳಗಡೆ ಹಾಕೋದಕ್ಕೆ ನಮ್ ಸಾಹೇಬ್ಗೆ ತಲೆ ಕೆಟ್ಟಿದ್ಯಾ? ಕಂಪ್ಲೇಂಟ್ ಬಂದಿದೆ, ಒಳಗಡೆ ಹಾಕಿದ್ದಾರೆ. ಕಪಾಳು ಕೊಡೋದು ಅಟೆಂಪ್ಟ್ ಮರ್ಡರ್ ಕೇಸ್ ಲೆಕ್ಕನೆ.
ಸಂಗೀತ ಸತ್ರೆ ಅವ್ನು ಪರ್ಮನೆಂಟ್ ಒಳಗಡೆ ಇರ್ತಾನೆ. ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ರ. ವಿಟ್ಲ ಅಂತ ಹುಡುಗ ಅಲ್ಲ, ಈಸ್ ಅ ವೆರಿ ಗುಡ್ ಬಾಯ್. ನಮ್ಮ ಸಾಹೇಬ್ರೇನ್ ಬ್ಯಾಡ್ ಬಾಯ ಸರಿಯಾಗಿ ಬರಲ್ಲ ಅಷ್ಟೇನೆ. ಬಿಡ ಸಂಗೀತ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರೆ ಒಳಗಡೆ ಹಾಕಿದೀವಿ. ಅವ್ರು ಬಂದು ಬಿಡಿ ಅಂದ್ರೆ ಬಿಟ್ಬಿಡ್ತೀವಪ್ಪ. ಇಲ್ಲಾಂದ್ರೆ ಒಳಗಡೆ ನಾಲ್ಕು ಬಿಡ್ತೀವಪ್ಪ. ಹಾಡು ಹೇಳೋದು ನಿಲ್ಸಿ ನಮ್ ತಲೆ ಕೆಟ್ರೆ ಯಾರ್ಯಾರಿಗೂ ಹೊಡೆದು ಬಿಡ್ತೀವಿ. ನಿಮ್ಗೆ ಹೊಡೆದ್ರು ಕಷ್ಟ. ಗುರುಗಳೇ, ಏನೋ ನಮ್ಮ ಹುಡುಗ ತಿಳಿದೇನೆ ತಪ್ಪು ಮಾಡ್ಬಿಟ್ಟಿದ್ದಾನೆ. ನೋಡೋಣ ಅಭಿ, ವಿಟ್ಲ ಏನ್ ತಪ್ಪು ಮಾಡಿದಾನೆ? ಸ್ವಲ್ಪ ಸುಮ್ಮನೆ ನಿಮ್ ಹುಡುಗನ ನಾನು ಯಾಕೆ ಅರೆಸ್ಟ್ ಮಾಡಿಸ್ತೆ ಅಂತ ಇನ್ಸ್ಪೆಕ್ಟರ್ ಕೇಳಿ ಗೊತ್ತಾಗತ್ತೆ. ಹೌದ್ರಿ, ಕರ್ನಾಟಕದ ದೊಡ್ಡ ಸಂಗೀತ ವಿದ್ವಾಂಸರು ಇವ್ರು. ಇವ್ರ ಕಪಾಳಕ್ಕೆ ಇವ್ನು ಹೊಡೆದಿದ್ದಾನಲ್ಲ. ಅಲ್ಲ ರೀ, ಇವ್ರ ಕಪಾಳಕ್ಕೆ ಹೊಡೆಯಕ್ಕೆ ಇವನೇ ನೀವು ಹೆಂಡ್ತಿನ ನೋಡಿ ಅಗ್ರಿಮೆಂಟ್ ನ. ಒಂದು ವರ್ಷದವರೆಗೂ ಎಡಬಿಡದೆ ಇವ್ರು ಸಂಗೀತ ಕೇಳ್ತೀನಿ ಅಂತ ನೀನೇ ಬರ್ಕೊಟ್ಟಿದೀಯಲ್ಲ, ಈಗ ಮಧ್ಯದಲ್ಲಿ ಬಿಡ್ತೀನಿ ಅಂದ್ರೆ ಯಾರು ತಾನೇ ಕೇಳ್ತಾರ? ಈಗಲೂ ಅಷ್ಟೇ, ನನ್ ಸಂಗೀತ ಕೇಳಿ ಅಭಿಪ್ರಾಯ ತಿಳಿಸ್ತೀನಿ ಅಂತ ಹೇಳಿದ್ರೆ ನಾನ್ ಬಿಡಿಸ್ಬಿಡ್ತೀನಿ. ಬಾವ, ನಾನ್ ಸಾಯೋರ್ಗ್ ಬೇಕಿದ್ರು ಜೈಲಲ್ಲೇ ಇದ್ಬಿಡ್ತೀನಿ. ಯಾವ್ದೇ ಕಾರಣಕ್ಕ ಯಪ್ಪನ್ ಸಂಗೀತ ಕೇಳಲ್ಲ. ಏ ವಿಟ್ಲ, ಅವ್ರು ಹಾಡು ಹೇಳ್ತಾರೆ, ನೀನ್ ಕೇಳ್ಬಿಡೋ. ರಾಜಿ ಆಗ್ಬಿಡುತ್ತೆ. ಅಯ್ಯೋ, ರಾಜಿನೂ ಬೇಡ ಏನು ಬೇಡ, ನಾನು ಆ ಯಪ್ಪನ್ ಸಂಗೀತ ಕೇಳಲ್ಲ. ಕೇಳಲ್ವಾ? ಈಗ ನೀವು ಹಾಡಿ ಸರ್, ಅವ್ನು ಕೇಳ್ತಾನೆ. ಹಾರ ಅಂತ ಒಂದಿದ್ರೆ ಹಾಕೋ. ಸ್ಟೇಷನ್ ನಲ್ಲಿ ನನಗೆ ಸನ್ಮಾನ. ಕಾರಣ ನೀವು ದೊಡ್ಡ ಸಂಗೀತ ವಿದ್ವಾಂಸರು, ನಿಮ್ಮ ಕಚೇರಿನ ನಿಮ್ಮ ಮನೇಲಿ ಇಟ್ಕೊಳ್ಳಿ ಸ್ವಾಮಿಗಳೇ. ಆಯ್ತು, ಆ ಹುಡುಗನ ಬಿಟ್ಬಿಡಿ. ನಾಳೆ ಶಿಷ್ಯವೃತ್ತಿಗೆ ಬರ್ಲೇಬೇಕು ನೀನು. ನೋಡಿ, ಇಂಥ ಕೇಸ್ಗಳನ್ನ ನೀವೇ ಸಾಲ್ವ್ ಮಾಡ್ಕೋಬೇಕು. ಇನ್ನೊಂದ್ಸಲ ಮೇಸ್ಟುನೇನೋ ಸ್ಟೇಷನ್ ಕರೆದ್ರೆ ಮನೆಯವ್ರನ್ನೆಲ್ಲ ಅರೆಸ್ಟ್ ಮಾಡ್ಬಿಡ್ತೀನಿ. ಪಲ್ಲು, ಯು ಡೋಂಟ್ ವರಿ, ನಾವೆಲ್ಲ ಸೇರಿ ನಿಮ್ಮ ಯಜಮಾನ್ರನ್ನ ಪೊಲೀಸ್ ಸ್ಟೇಷನ್ ಇಂದ ಕರ್ಕೊಂಡ್ ಬಂದಿದೀವಿ. ಮತ್ತೆ ಎಲ್ಲಿ ನಮ್ಮ ಯಜಮಾನ್ರು ಪತ್ತೆನೇ ಇಲ್ಲ. ನಿಮ್ಮ ಅಣ್ಣ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಹಾಸ್ಪಿಟ್ಲಿಗ? ಆದ್ರೆ ಪೊಲೀಸರು ಅವ್ರನ್ನ ಚೆನ್ನಾಗಿ ರುಬ್ಬಿಟ್ಟಿದ್ದಾರೆ. ಇಲ್ಲ ಪಲ್ಲು, ಆ ಸಂಗೀತದ ಮೇಷ್ಟ್ರು ಹಾಡೋ ಹಾಡನ್ ಕೇಳಿ ಕೇಳಿ ಇವ್ರು ಒಂಥರ ಮೆಂಟ್ಲ ತರ ಆಡ್ತಿದ್ರಲ್ಲ, ಅದಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅಂದ್ರೆ ಯಾವ ಪ್ರೇಕ್ಷಕರು ಇಲ್ಲಪ್ಪ, ಮನೆ ಬಂದಿಲ್ಲ. ನೀನ್ ಗಾಬರಿ ಆಗ್ಬೇಡ ಕಣೆ, ನಿಮ್ಮ ಅಣ್ಣ ಇನ್ನು ಬದುಕಿದ್ದೀನಿ, ಸತ್ತಿಲ್ಲ. ಹೋಗೊಂದು ಚೋರ್ತಮ್ಮ. ಅಣ್ಣಯ್ಯ, ಏನಾಗಿದೆ ನಮ್ಮ ಯಜಮಾನ್ರಿಗೆ? ಆ ಮಹಾನ್ ವಿದ್ವಾನ್ ಪದ್ಮರಾಜನ ಸಂಗೀತ ಸುಧೆ ಇವನ ಕಿವಿ ಒಳಗಡೆ ನುಗ್ಗಿ ಮೆದುಳಿನಲ್ಲಿರುವ ನರಗಳನ್ನೆಲ್ಲ ಜಗ್ಗಿ ಆ ನರಗಳೆಲ್ಲ ಕಿತ್ಕೊಂಡು ಹೋಗಿ ರಕ್ತ ಅನ್ನೋದು ಕಿವಿಯಿಂದ ಆಚೆ ಸೋರ್ತಾ ಇತ್ತಮ್ಮ. ಪಾಪ, ಆ ಬಿಳಿ ಸೀರೆ ಉಟ್ಕೊಂಡ್ರೆ ನರ್ಸು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಬ್ಯಾಂಡೇಜ್ ನ ಸುತ್ತ ಕಳಿಸಿದ್ದಾರೆ. ಹಾಗೆ ಡಾಕ್ಟ್ರು ಬಾಯ್ಬಿಟ್ಟು ಹೇಳಿದ್ದಾರೆ, ಇವ್ನು ಮುಂದಕ್ಕೆ ಬದುಕೋದು ಸಿಕ್ಕಾಪಟ್ಟೆ ಕಷ್ಟ ಅಂತೆ. ಅಣ್ಣಯ್ಯ, ಇದಕ್ಕೆಲ್ಲ ಏನ್ ಕಾರಣ? ಆ ಪದ್ಮರಾಜ ಅಲ್ಲಮ್ಮ, ತಾನು ಹಾಡೋದನ್ನ ಯಾರು ಕೇಳಿಸ್ಕೊತಾರೋ ಅವ್ರಿಗೆ 20,000 ರೂಪಾಯಿ ಸಂಬಳ ಕೊಡ್ತೀನಿ ಎಂದಾಗ್ಲೇ ಯೋಚನೆ ಮಾಡ್ಬೇಕು. ಇವ್ನು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಇವ್ನು ಇನ್ನೆಂತ ದಡ್ಡ ಇರ್ಬೇಕು. ಈಗ ಏನೇ ಮಾಡೋದು? ನಿಮ್ಮ ಯಜಮಾನನ್ನ ಪೂರ್ವದಕ್ಕೆ ನಿಲ್ಸು, ಕೆನ್ನೆಗೊಂದು ಹೊಡಿತೀನಿ, ಎಲ್ಲ ಸರಿ ಹೋಗುತ್ತೆ. ಅಮ್ಮ ತಾಯಿ, ನೀನ್ ಹೊಡೆದ್ರೆ ಒಂದ್ ಏಟಿಗೆ ನಮ್ಮ ಮಳೆಯಂದ್ರು ಆಫ್ ಮೆಂಟ್ಲ್ ಆಗ್ಬಿಟ್ಟವ್ರೆ. ಇನ್ನೊಂದು ಏಟ್ ಅವ್ರು ಹೊಡೆದ್ಬಿಟ್ರೆ ಅವ್ರ ಮೆದುಳು ಹಂಗಾಗಿ ಚಿತ್ರ ಆಗ್ಬಿಡುತ್ತೆ. ಪಲ್ಲು, ಇನ್ಮೇಲೆ ನಾನು ಯಾವ ಸಂಗೀತಗಾರನ ಹತ್ರನೂ ಹೋಗಲ್ಲ. ಬಾವನ ಹತ್ರ ಬೈಸ್ಕೊಂಡು ಮನೇಲೇ ಸೆಟ್ಲ್ ಆಗ್ಬಿಡ್ತೀನಿ. ಪಂಡಿತರೇ, ಅದು ತಮ್ಮ ಗಾನ ಸುದಿಯನ್ನು ಕೇಳಿ ನಮ್ಮ ಮನೆಗೆ ಈಗಾಗಲೇ ಒಂದು ವಿಕೆಟ್ ಬಿದ್ದೋಗ್ಬಿಟ್ಟಿದೆ. ತಾವು ದಯವಿಟ್ಟು ಆಡೋದನ್ನ ನಿಲ್ಲಿಸ್ಬಿಡಿ, ಬೇಕಿದ್ರೆ ಮಾತಾಡಿ. ನನ್ನ ಸಂಗೀತ ಕಾರ್ಯಕ್ರಮಕ್ಕೆ ವಿದೇಶದಿಂದ ನನಗೆ ಆಹ್ವಾನ ಬಂದಿದೆ. ಈಗಲಾದ್ರೂ ಗೊತ್ತಾಯ್ತಾ ನನ್ನ ಸಂಗೀತಕ್ಕೆ ಎಷ್ಟು ಬೆಲೆ ಇದೆ ಅಂತ? ವಿಟ್ಲ, ನಿನ್ನ ಪಾಸ್ಪೋರ್ಟು, ವೀಸಾ, ಖರ್ಚು ಎಲ್ಲ ನಂದೆ. ನೀವೀಗ ನನ್ನ ಶಿಷ್ಯನಾಗ ಹೊರಟು ಬಂದ್ಬಿಡ್ಬೇಕು. ನಾನು ಬರಲ್ಲ ರೀ. ನೀ ಬರಲ್ಲ ಅಂದ್ರೆ ಈ ಅಗ್ರಿಮೆಂಟ್ ಮತ್ತೆ ಪೊಲೀಸ್ ಸ್ಟೇಷನ್ ಕೊಡ್ಬೇಕಾಗತ್ತೆ. ಬೇಡ, ಇವ್ರು ನಿಮ್ ಜೊತೆ ಬರ್ತಾರೆ, ಆದ್ರೆ ಒಂದ್ ಕಂಡೀಷನ್. ಪಲ್ಲು, ಸುಮ್ನಿರಿಪ್ಪ, ಬೀಸ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸಂತಾರೆ. ಏನದು ಕಂಡೀಷನ್? ಈ ಪ್ರೋಗ್ರಾಮ್ ಮುಗಿಸ್ಕೊಂಡ್ ಬಂದ್ಮೇಲೆ ನೀವು ಅಗ್ರಿಮೆಂಟ್ ಪೇಪರ್ನ ಹರಿದಾಕ್ಬೇಕು. ಆಗಲಿ. ಆಲ್ ದ ಬೆಸ್ಟ್, ಹೋಗ್ ಬನ್ನಿಪ್ಪ. ಪ್ರೋಗ್ರಾಮ್ ಎಲ್ಲಿ? ಅಮೇರಿಕಾದಲ್ಲಿ. ಅಮೇರಿಕದಲ್ಲಿ ಎಲ್ಲಿ? ಮೆಂಟಲ್ ಹಾಸ್ಪಿಟಲ್.